ಟೈಮ್ಸ್ 24x7 ಬೆಳಗಾವಿ ನ್ಯೂಸ್ಗೆ ಸ್ವಾಗತ. ನಾನು ಅಮರ್. ಏನಪ್ಪ ವಿಷಯ ಅಂದರೆ, ರಾಯಬಾಗ ತಾಲೂಕಿನಲ್ಲಿ ಅಕ್ರಮ ಅಕ್ಕಿ ದಂಧೆ ಬಲು ಜೋರಾಗಿ ನಡೀತಾ ಇದೆ ಅಂತ ಸುದ್ದಿ ಬರ್ತಾ ಇದೆ. ರಾಯಬಾಗ ತಾಲೂಕಿನ ಪ್ರತಿಯೊಂದು ಹಳ್ಳಿಗಳಾದ ಬೆಕ್ಕೇರಿ, ಚಿಂಚಲಿ, ಬಿರಡಿ ಹಾಗೂ ಜಲಾಲ್ಪುರ್, ಕುಡ್ಚಿ, ಇನ್ನಿತರ ಹಳ್ಳಿಗಳು, ಹಿಡಕಲ್, ಹಳಗವಾಡಿ ಗ್ರಾಮಗಳಲ್ಲಿ ಅಕ್ರಮವಾಗಿ ಅಕ್ಕಿಯನ್ನು ತುಂಬಿಕೊಳ್ಳುತ್ತಿದ್ದಾರೆ. ಇವರೆಲ್ಲ ಯಾರು? ಈ ಅಕ್ರಮ ಅಕ್ಕಿ ದಂಧೆಗೆ ಮೇನ್ ಕಿಂಗ್ ಪಿನ್ ಯಾರು? ಈ ಅಕ್ಕಿ ಯಾರ ವಶಕ್ಕೆ ಹೋಗುತ್ತದೆ? ಬಡವರಿಂದ ಕಡಿಮೆ ಬೆಲೆಗೆ ತೆಗೆದುಕೊಂಡು ಹೆಚ್ಚಿನ ಬೆಲೆಗೆ ಮಹಾರಾಷ್ಟ್ರದತ್ತ ಸಾಗಿಸುತ್ತಿರುವ ಈ ದಂಧೆಕೋರರನ್ನು ಸೆರೆ ಹಿಡುವುದು ಯಾವಾಗ? ಸಂಬಂಧಪಟ್ಟಂತ ತಾಲೂಕಾ ದಂಡಾಧಿಕಾರಿಗಳೇ, ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ರಾಯಭಾಗದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲಿ ನಡೀತಾ ಇದೆ ಈ ದಂಧೆ. ಚಿಂಚಲಿಯಲ್ಲಿ ಹಾಗೂ ಕುಡ್ಚಿಯಲ್ಲಿ, ಚಿಂಚಲಿಯಲ್ಲಿ ಇರುವಂತಹ ಆಸಿಫ್ ಯಾರು? ಈ ಆಸಿಫ್ ಸೈಯದ್ ಎಂಬ ವ್ಯಕ್ತಿಗೆ ಅಕ್ಕಿಯನ್ನ ಕಳಿಸುತ್ತಾನಂತೆ. ತಾನೇ ಸ್ವತಃ ಒಂದು ಫೋನಿನಲ್ಲಿ ಮಾತನಾಡಿದ್ದಾನೆ. ಆ ಕಾಲ್ ರೆಕಾರ್ಡಿಂಗ್ ಕೂಡ ಲಭ್ಯವಿದೆ. ಬೆಕ್ಕೇರಿಯಲ್ಲಿಯೂ ಕೂಡ ಶಾಲಾ ವಿದ್ಯಾರ್ಥಿಗಳ ಕೈಯಿಂದ ಈ ಒಂದು ಅಕ್ಕಿಯನ್ನು ತುಂಬಿಕೊಳ್ಳಲು ಹಚ್ಚುತ್ತಿದ್ದಾನೆ ಈ ಅಕ್ಕಿ ದಂಧೆಕೋರ. ಆದರೆ ಈ ಅಕ್ಕಿ ಹೋಗ್ತಾ ಇರುವುದು ಎಲ್ಲಿಗೆ? ಯಾರ ಒಂದು ಕಡೆಗೆ ಈ ಅಕ್ಕಿ ಹೋಗುತ್ತೆ? ಬಡವರಿಗೆ ಕಡಿಮೆ ಬೆಲೆ ಕೊಟ್ಟು ಇವರು ಹೆಚ್ಚಿನ ಬೆಲೆ ಯಾರಿಂದ ತೆಗೆದುಕೊಳ್ಳುತ್ತಾರೆ? ಎಲ್ಲವನ್ನು ಸಂಕ್ಷಿಪ್ತವಾಗಿ ನೀಡುತ್ತೇವೆ. ಅಲ್ಲಿಯವರೆಗೂ ವೀಕ್ಷಿಸಿ ಟೈಮ್ಸ್ 24x7 ಬೆಳಗಾವಿ.